ವಿಧಾನ. ಹೂ ಬಿಡುವ ಸಸ್ಯಗಳನ್ನು ಆಂಜಿಯೋಸ್ಪರ್ಮ್ ಎಂದು ಕರೆಯುತ್ತೇವೆ. ಇವುಗಳು ನಮ್ಮ ಗ್ರಹದಲ್ಲಿ ಅತ್ಯಂತ ವೈವಿಧ್ಯತೆಯನ್ನು ಹೊಂದಿರುವ ಭೂಸಸ್ಯಗಳಾಗಿವೆ. ಈ ಸಸ್ಯಗಳು ಕನಿಷ್ಠ 2,60,000 ಜಾತಿಯ ಸಸ್ಯಗಳನ್ನು ಒಳಗೊಂಡಿದ್ದು ಅವುಗಳನ್ನು 453 ಕುಟುಂಬಗಳಾಗಿ ವರ್ಗೀಕರಿಸಲಾಗಿದೆ. ಸಾಂಪ್ರದಾಯಿಕವಾಗಿ ಹೂ ಬಿಡುವ ಸಸ್ಯಗಳನ್ನು ಬೀಜಗಳು ಹೊಂದಿರುವ ಬೀಜದಳಗಳ ಸಂಖ್ಯೆಯ ಆಧಾರದ ಮೇಲೆ 2 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಈ 2 ಗುಂಪುಗಳ್ಯಾವೆಂದರೆ ಏಕದಳ ಸಸ್ಯ ಮತ್ತು ದ್ವಿದಳ ಸಸ್ಯಗಳು. ಬೀಜದಳವು ಬೀಜ ಭ್ರೂಣದ ಕೇಂದ್ರ ಭಾಗವಾಗಿದೆ. ಅದಕ್ಕೆ ಅಧಿಬೀಜದಳ ಮತ್ತು ಮೂಲಾಂಕುರಗಳು ಲಗತ್ತಿಸಿಕೊಂಡಿರುತ್ತವೆ. ಏಕದಳ ಸಸ್ಯಗಳಲ್ಲಿ ಒಂದೇ ಒಂದು ಬೀಜದಳ ಇದೆ. ದ್ವಿದಳ ಸಸ್ಯಗಳಲ್ಲಿ 2 ಬೀಜದಳಗಳಿರುತ್ತವೆ. ಏಕದಳ ಮತ್ತು ದ್ವಿದಳ ಸಸ್ಯಗಳ ವಿವಿಧ ಲಕ್ಷಣಗಳನ್ನು ತಿಳಿಯಲು ನಾವು ಒಂದು ಏಕದಳ ಸಸ್ಯ ಮತ್ತು ದ್ವಿದಳ ಸಸ್ಯಗಳನ್ನು ಅಧ್ಯಯಿಸೋಣ. ಪ್ರಯೋಗಕ್ಕೆ ಬೇಕಾದ ವಸ್ತುಗಳು: ಏಕದಳ ಸಸ್ಯವಾದ ಆರ್ಕಿಡ್ ಸಸ್ಯ, ದ್ವಿದಳ ಸಸ್ಯವಾದ ದಾಸವಾಳದ ಸಸ್ಯ. ವಿಧಾನ: ನೀವು ತೆಗೆದುಕೊಂಡ ಸಸ್ಯಗಳು ಬೇರು, ಎಲೆ, ಹೂಗಳನ್ನು ಹೊಂದಿವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. 2 ಸಸ್ಯಗಳ ಎಲೆಗಳ ನಾಳ ವಿನ್ಯಾಸವನ್ನು ಗಮನಿಸಿ. ಒಂದು ವೇಳೆ ಎಲೆಗಳು ಸಮಾನಾಂತರ ನಾಳ ವಿನ್ಯಾಸ ಹೊಂದಿದ್ದರೆ ಅದು ಏಕದಳ ಸಸ್ಯವಾಗಿರುತ್ತದೆ. ಜಾಲಬಂಧ ನಾಳ ವಿನ್ಯಾಸ ಹೊಂದಿದ್ದರೆ ದ್ವಿದಳ ಸಸ್ಯವಾಗಿರುತ್ತದೆ. ನಮ್ಮ ಪ್ರಯೋಗದಲ್ಲಿ ಆರ್ಕಿಡ್ ಸಸ್ಯದ ಎಲೆಗಳು ಸಮಾನಾಂತರ ನಾಳ ವಿನ್ಯಾಸ ಹೊಂದಿದ್ದು ಇದು ಏಕದಳ ಸಸ್ಯವಾಗಿದೆ ಮತ್ತು ದಾಸವಾಳದ ಎಲೆಗಳು ಜಾಲಬಂಧ ನಾಳ ವಿನ್ಯಾಸ ಹೊಂದಿದ್ದು ಇದು ದ್ವಿದಳ ಸಸ್ಯವಾಗಿದೆ. ಎಲೆಗಳ ಇನ್ನೊಂದು ಲಕ್ಷಣವು ಸಸ್ಯವನ್ನು ಏಕದಳ ಮತ್ತು ದ್ವಿದಳವನ್ನಾಗಿ ವಿಂಗಡಿಸಲು ಸಹಾಯವಾಗಿದೆ. ಎಲೆಗಳು ತೊಟ್ಟುಗಳನ್ನು ಹೊಂದಿದ್ದರೆ ಅದು ದ್ವಿದಳ ಸಸ್ಯವಾಗಿದೆ. ಎಲೆ ತೊಟ್ಟು ರಹಿತವಾಗಿದ್ದರೆ ಅದು ಏಕದಳ ಸಸ್ಯವಾಗಿದೆ. ತೊಟ್ಟು ರಹಿತ ಎಲೆಗಳನ್ನು ಆಸನ್ನ ಎನ್ನುವರು. ಅಂದರೆ ಎಲೆಗಳ ಕೆಳಬದಿ ನೇರವಾಗಿ ಕಾಂಡಕ್ಕೆ ಲಗತ್ತಿಸಿರುತ್ತದೆ. ಆರ್ಕಿಡ್ ಸಸ್ಯದ ಎಲೆಯು ಆಸನ್ನವಾಗಿದ್ದರಿಂದ ಅದು ಏಕದಳ ಸಸ್ಯವಾಗಿದೆ. ದಾಸವಾಳದ ಎಲೆಗಳು ತೊಟ್ಟು ಹೊಂದಿರುವುದರಿಂದ ಅದು ದ್ವಿದಳ ಸಸ್ಯವಾಗಿದೆ. 2 ಸಸ್ಯಗಳ ಬೇರು ವ್ಯವಸ್ಥೆಯನ್ನು ವೀಕ್ಷಿಸಿದಾಗ ಏಕದಳ ಮತ್ತು ದ್ವಿದಳ ಸಸ್ಯಗಳಲ್ಲಿ ಬೇರಿನ ವ್ಯವಸ್ಥೆ ವಿಭಿನ್ನವಾಗಿರುವುದು ಕಂಡುಬರುತ್ತದೆ. ಏಕದಳ ಸಸ್ಯವು ಬೇರುಗಳ ಗೊಂಚಲುಗಳನ್ನು ಹೊಂದಿದೆ. ಈ ರೀತಿಯ ಬೇರಿನ ವ್ಯವಸ್ಥೆಯನ್ನು ತಂತು ಬೇರಿನ ವ್ಯವಸ್ಥೆ ಎನ್ನುವರು. ದ್ವಿದಳ ಸಸ್ಯಗಳು ತಾಯಿ ಬೇರಿನ ವ್ಯವಸ್ಥೆಯನ್ನು ಹೊಂದಿವೆ. ಆರ್ಕಿಡ್ ಸಸ್ಯವು ವಾಯುವಿಕ ಬೇರುಗಳನ್ನು ಹೊಂದಿರುವುದನ್ನು ವೀಕ್ಷಿಸಬಹುದು. ಈ ವಾಯುವಿಕ ಬೇರುಗಳು ಬಿಳಲು ಬೇರುಗಳಾಗಿರುತ್ತವೆ. ಆದ್ದರಿಂದ ಆರ್ಕಿಡ್ ಸಸ್ಯವು ಏಕದಳ ಸಸ್ಯವಾಗಿದೆ. ದಾಸವಾಳ ಸಸ್ಯವು ಇತರ ದ್ವಿದಳ ಸಸ್ಯಗಳ ಹಾಗೆ ತಾಯಿ ಬೇರಿನ ವ್ಯವಸ್ಥೆಯನ್ನು ಹೊಂದಿದೆ. ಈಗ ಕಾಂಡವನ್ನು ವೀಕ್ಷಿಸೋಣ. 2 ಸಸ್ಯಗಳ ಕಾಂಡವನ್ನು ಸೂಕ್ಷ್ಮವಾಗಿ ಗಮನಿಸಿ. ಆರ್ಕಿಡ್ ಸಸ್ಯವು ಮೃದು ಕಾಂಡವನ್ನು ಹೊಂದಿದೆ. ದಾಸವಾಳ ಸಸ್ಯವು ಗಟ್ಟಿ ಕಾಂಡವನ್ನು ಹೊಂದಿದೆ. ಏಕದಳ ಸಸ್ಯಗಳು ಸಾಮಾನ್ಯವಾಗಿ ಮೃದು ಕಾಂಡವನ್ನು ಮತ್ತು ದ್ವಿದಳ ಸಸ್ಯಗಳು ಮೃದು ಮತ್ತು ಗಟ್ಟಿ ಕಾಂಡಗಳನ್ನು ಹೊಂದಿರುತ್ತವೆ. ಈ ಸಸ್ಯಗಳನ್ನು ವೀಕ್ಷಿಸಿದಾಗ ದುರ್ಬಲ ಕಾಂಡದ ಆರ್ಕಿಡ್ ಏಕದಳ ಸಸ್ಯವಾಗಿದೆ. ಪ್ರಬಲ ಕಾಂಡದ ದಾಸವಾಳ ದ್ವಿದಳ ಸಸ್ಯವಾಗಿದೆ. ಈಗ ಆರ್ಕಿಡ್ ಮತ್ತು ದಾಸವಾಳದ ಹೂಗಳ ಭಾಗಗಳನ್ನು ವೀಕ್ಷಿಸೋಣ. ನೀವು ಹೂವಿನ ದಳಗಳು ಮತ್ತು ಪುಷ್ಪ ಪಾತ್ರೆಗಳ ಸಂಖ್ಯೆಯನ್ನು ಎಣಿಸಿದಾಗ ಏಕದಳ ಹೂವಿನಲ್ಲಿ ದಳಗಳ ಸಂಖ್ಯೆ 3ರಿಂದ ಭಾಗಿಸಲ್ಪಡುತ್ತದೆ ಮತ್ತು ದ್ವಿದಳ ಸಸ್ಯಗಳಲ್ಲಿ 4 ಅಥವಾ 5ರಿಂದ ಭಾಗಿಸಲ್ಪಡುತ್ತದೆ. ಆರ್ಕಿಡ್ ಹೂವಿನಲ್ಲಿ 3 ದಳಗಳು ಮತ್ತು 3 ಪುಷ್ಪ ಪಾತ್ರೆಗಳು ಇರುತ್ತವೆ. ಒಂದು ದಳವು ಲೆಬೆಲ್ಲಮ್ ಅಥವಾ ಲಿಪ್ ಆಗಿ ಮಾರ್ಪಾಡು ಹೊಂದಿದೆ. ಆದ್ದರಿಂದ ಆರ್ಕಿಡ್ ಒಂದು ಏಕದಳ ಸಸ್ಯವಾಗಿದೆ. ದಾಸವಾಳದ ಹೂವಿನಲ್ಲಿ ದ್ವಿದಳ ಸಸ್ಯದ ಹಾಗೆ 5 ದಳಗಳು ಮತ್ತು 5 ಪುಷ್ಪ ಪಾತ್ರೆಗಳು ಇರುತ್ತವೆ. ಈ ವೀಕ್ಷಣೆಯಿಂದ ನಾವು ತೆಗೆದುಕೊಂಡ ತೀರ್ಮಾನವೇನೆಂದರೆ ಆರ್ಕಿಡ್ ಒಂದು ಏಕದಳ ಸಸ್ಯವಾಗಿದೆ ಮತ್ತು ದಾಸವಾಳ ದ್ವಿದಳ ಸಸ್ಯವಾಗಿದೆ.